ಇವರು ನೋಡೋಕೆ ತುಂಬಾ ಸೈಲೆಂಟು, ಆಕ್ಟಿಂಗ್ ನಲ್ಲಿ ತುಂಬಾ ವೈಲೆಂಟು. ಇವರಿಗೆ ಬೇಕಿಲ್ಲ ಯಾರ ಸಪೋರ್ಟ್ ಹ್ಯಾಂಡ್, ಯಾಕಂದ್ರೆ ಇವರಿಗಿದೆ ಸೆಲ್ಫ್ ಬ್ರ್ಯಾಂಡ್. ಎಸ್, ಇವತ್ತು ನಮ್ಮ ಜೊತೆ ಇದ್ದಾರೆ ಗತಾ ವೈಭವ ಸಿನಿಮಾದ ಹೀರೋ ದುಷ್ಯಂತ್ ಅವರು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಸರ್. ಐಶ್ವರ್ಯ ಗೌಡ ಮೇಡಮ್, ನಮಸ್ಕಾರ. ತಂದೆ ಹೆಸರು ಹೇಳಿ ಬೆಳಿಬೇಕು ಅನ್ನೋದೇನಿಲ್ಲ, ನಾನೇ ಏನೋ ಹೆಸರು ಮಾಡಬೇಕು ಅನ್ನುವಂಥದ್ದು. ಸೊ ಯಾಕೆ ಅನ್ನುವಂಥದ್ದು, ಆ ಮೈಂಡ್ ಸೆಟ್ ಯಾಕೆ? ನಂದು ಅಂತ ಏನೇ ಮಾಡಿದ್ರು ಕೂಡ, ನನ್ನ ಸ್ವಂತ ಪ್ರಯತ್ನದಲ್ಲಿ, ನನ್ನ ಸ್ವಂತ ಎಫರ್ಟಲ್ಲಿ ಏನೇ ಮಾಡಿದ್ರು ಕೂಡ, ಇಲ್ಲ ಇವ್ರ ಮಗ ಅದಕ್ಕೆ ಅದರ ತುಂಬ ಸಿಂಪಲ್ ಆಗಿ ಮಾತಾಡೋರು. ಟ್ರೆಡಿಷನಲ್ ಫ್ಯಾಮಿಲಿ ಅಂದಾಗ ಅದೇ ರೀತಿಯಾದ ಕಟ್ಟುನಿಟ್ಟಿರುತ್ತೆ, ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನುವಂಥದ್ದು. ಸೊ ನಿಮ್ಮ ಮನೇಲಿ ಏನಾದರೂ ಕಟ್ಟುನಿಟ್ಟಿತ್ತ? ನೋಡಪ್ಪ, ಹಿಂಗೆ ಹೋದ್ರೆ ಒಳ್ಳೇದಾಗುತ್ತೆ, ಹಿಂಗೆ ಹೋದ್ರೆ ಹಾಳಾಗುತ್ತೆ ಅಂತ ಹೇಳ್ತಾರೆ. ಇಲ್ಲ, ನಾನು ಹಾಳಾಗುವ ರೂಟಲ್ಲೇ ಹೋಗಿ ನಾನು ಉದ್ಧಾರ ಆಗ್ತೀನಿ ಅಂದ್ರೆ ಆಯ್ತು, ನಿನ್ನ ಇಷ್ಟ, ನೀನು ನಡೆ ಬರ ಅಂತ ಬಿಡ್ತಾರೆ. IAS ಆಗಬೇಕು ಅಂತ ಇದ್ರೆ ಸಡನ್ ಆಗಿ ಯಾಕೆ ಹಾದಿ ಚೇಂಜ್ ಮಾಡ್ಕೊಂಡ್ರೆ? ಮೊದಲನೇ ಡೆಬ್ಯೂ ಸಿನಿಮಾದಲ್ಲಿ 4 ವೈವಿಧ್ಯಮಯವಾದ ಪಾತ್ರವನ್ನು ಮಾಡುವಂಥ ಅವಕಾಶ ಯಾರಿಗೆ ಸಿಕ್ಕಿದೆ? ಪುಣ್ಯ ಅಲ್ವಾ ಮೇಡಮ್? 10 ಸಿನಿಮಾ ಮಾಡಿರುವಂಥ ನಿರ್ದೇಶಕರು ಸಿಂಪಲ್ ಸುನಿ ಸರ್, ಅವರ ಕನಸಿನ ಪ್ರಾಜೆಕ್ಟಲ್ಲಿ ದುಷ್ಯಂತ್ ಅವರಿಗೆ ಶಾಕುಂತಲೆ ಸಿಕ್ಕಿದಾರ ಅಥವಾ ಪ್ರೊಸೆಸಿಂಗ್ ಅಲ್ಲಿ ಇದೆಯಾ? ನಿಮ್ಮ ತಲೆಗೆ ಬಂದಿಲ್ವಾ ಇಲ್ಲ ನಾನೇ ಹುಡ್ಕೋಬೇಕು ಶಾಕುಂತಲೆನ ಅಂತ? ಯಾರನ್ನ ನೋಡಿ ಇವರೊಬ್ರು ದೊಡ್ಡ ಸ್ಟಾರ್ ಇರ್ತಾರ ನಾನು ಆಗ್ಬೇಕು ಅಂತ ಅನ್ಸಿದೆ. ಕನ್ನಡ ನುಡಿ. ಒಂದೇನಂತ ಅಂದ್ರೆ, ರಾಜಕಾರಣಿಗಳ ಮಕ್ಕಳು ಯಾವಾಗಿದ್ರು ರಾಜಕಾರಣಕ್ಕೆ ಬರ್ತಾರೆ ಅನ್ನುವಂತಹ ಮಾತಿದೆ. ಸೊ ನೀವು ಸಿನಿಮಾ ಕಡೆ ಹಾದಿಯನ್ನು ಚೂಸ್ ಮಾಡಿದಲ್ದೆ ಸಿನಿಮಾ ಕಡೆ ಹೆಸರು ಮಾಡಿ ಮತ್ತೆ ರಾಜಕಾರಣಕ್ಕೆ ಹಾರುವಂಥದ್ದು ಏನಾದ್ರೂ ಇದೆಯಾ? 8 ವರ್ಷ ಕಷ್ಟಪಟ್ಟು ಬಂದಿದ್ದಕ್ಕೆ ಗತಾ ವೈಭವ ಕೈ ಹಿಡಿದಿದೆ. ಹೆಂಗ್ ಸಿಕ್ತು ಈ ಆಪರ್ಚುನಿಟಿ ಅಂತ? ಹಾಯ್, ಹೆಲೋ, ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಸ್, ಇವರು ನೋಡೋಕೆ ತುಂಬಾ ಸೈಲೆಂಟು, ಆಕ್ಟಿಂಗ್ ನಲ್ಲಿ ತುಂಬಾ ವೈಲೆಂಟು. ಇವರಿಗೆ ಬೇಕಿಲ್ಲ ಯಾರ ಸಪೋರ್ಟ್ ಹ್ಯಾಂಡ್, ಯಾಕಂದ್ರೆ ಇವರಿಗಿದೆ ಸೆಲ್ಫ್ ಬ್ರ್ಯಾಂಡ್. ಎಸ್, ಇವತ್ತು ನಮ್ಮ ಜೊತೆ ಇದ್ದಾರೆ ಗತಾ ವೈಭವ ಸಿನಿಮಾದ ಹೀರೋ ದುಷ್ಯಂತ್ ಅವರು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಸರ್. ಐಶ್ವರ್ಯ ಗೌಡ ಮೇಡಮ್, ನಮಸ್ಕಾರ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಆರಾಮ? ನಾನು ಆರಾಮಿದ್ದೀನಿ. ಮೊದಲನೇದಾಗಿ ಗತಾ ವೈಭವ, ಯಾವ ವೈಭವನ ತೋರ್ಸಕ್ ಹೊರಟಿದ್ದೀರಾ ಜನರಿಗೆ? ಗತಿಸಿ ಹೋದ ವೈಭವವನ್ನು ತೋರಿಸೋಣ ಅಂತಿದ್ದೀವಿ. ಓಕೆ, ಯಾಕೆ ಈ ಸಿನಿಮಾವನ್ನ ಚೂಸ್ ಮಾಡ್ಕೊಂಡ್ರಿ ಅಂತ? 4 ಬೇರೆ ಬೇರೆ ಜನ್ಮ, ಬೇರೆ ಬೇರೆ ಶೇಡ್ಸ್ ಆಫ್ ಕ್ಯಾರೆಕ್ಟರ್ಸ್ ಒಂದೇ ಸಿನಿಮಾದಲ್ಲಿ ಸಿಗುತ್ತೆ ಅಂದ್ರೆ ಯಾಕೆ ಬೇಡ ಅನ್ಬೇಕು ಹೇಳಿ? ಒಂದು ಸಿನಿಮಾದಲ್ಲಿ 1 ರೋಲ್ ಸಿಗದೆ ದೊಡ್ಡದು, ನಮಗೆ 4 ರೋಲ್ ಸಿಕ್ಕಿದೆಯಲ್ಲ, ಬೇಡ ಅಂತ ಹೇಳಿದ್ರೆ. ಹಿಂದೆ ಎಲ್ಲ ಏನ್ ಹೇಳ್ತಿದ್ರು ಗೊತ್ತಾ, ಒಂದೇ ದಾರಿಲಿ ನಡೀರಿ ಅಂತ. ನೀವು 4 ದಾರಿಲಿ ನಡೀತಿದ್ದೀರಾ, ಹೆಂಗೆ? ಅಲ್ಲ, ಒಂದ್ ದಾರಿ ಹೋಗಿ ಅಲ್ಲಿ ಫಿನಿಶಿಂಗ್ ಪಾಯಿಂಟ್ ಮುಟ್ಟಿ ಇನ್ನೊಂದು ಹೊಸ ದಾರಿ ಆತರ ಮಾಡಿದೀವಿ. 4 ಬೇರೆ ಬೇರೆ ಕ್ಯಾರೆಕ್ಟರ್ಸ್, ಎಲ್ಲದೂ ಬೇರೆ ಬೇರೆ ಬ್ಯಾಕ್ ಡ್ರಾಪ್ ಅಲ್ಲಿ ಇದೆ. ಎಲ್ಲದಕ್ಕೂ ಬೇರೆ ರೀತಿಯ ಒಂದು ನಟನೆ ಅವಶ್ಯಕತೆ ಇತ್ತು, ಬೇರೆ ರೀತಿಯ ಭಾಷಾ ಪ್ರಯೋಗ, ಬೇರೆ ರೀತಿಯ ಕಾಸ್ಟ್ಯೂಮ್ಸ್, ಬ್ಯಾಕ್ ಡ್ರಾಪ್, ಬೇರೆ ಬೇರೆ ಜನ್ಮದಲ್ಲಿ ಬೇರೆ ಬೇರೆ ತರ ನೋಡ್ಬೋದು. ಓಕೆ, ಮೊದಲನೇ ಸರಿ ಬೆಳ್ಳಿ ಪರದೆಗೆ ಮೊದಲ ಹೆಜ್ಜೆ ಇಟ್ಟಿದ್ದೀರಾ, ಹೇಗೆ ಅನ್ನಿಸ್ತಿದೆ? ಎಷ್ಟೋ ವರ್ಷದ ಕನಸು. ಹೇಳಬೇಕು ಅಂದ್ರೆ 8 ವರ್ಷದ ನನ್ನ ಒಂದು ಜರ್ನಿ ಇದೆ ಇದರಲ್ಲಿ. ಬೀದಿ ನಾಟಕ ಮಾಡ್ತಿದ್ದಂಥ, ಡ್ರಾಮಾ ಮಾಡ್ತಿದ್ದಂಥ ಹುಡುಗ ಇವತ್ತು ಗತವೈಭವದಂಥ ಒಂದು ದೊಡ್ಡ ಪ್ರಮಾಣದ ಭಾರತೀಯ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ, ನಾಯಕ ನಟನ ಪಾತ್ರದಲ್ಲಿ ಕಾಣಿಸ್ಕೊಂತಿರೋದು ಅಂದ್ರೆ ಖುಷಿನೇ ಅಲ್ವಾ? ಒಂದು ಅದೃಷ್ಟ ಅಂತಾನೂ ಹೇಳ್ಬೋದು. ಖುಷಿ ಇದೆ. ಓಕೆ, ಬೀದಿ ನಾಟಕ ಅಂತ ಅಂದ್ರೆ ನಾನು ಹಿಂಗೆ ಒಂದು ಮೊದಲ ಟೈಮ್ ಟೀಸರ್ ಬಿಡುಗಡೆ ನೀವು ಹೇಳಿದ್ರಿ, ಬೀದಿ ನಾಟಕಕ್ಕಂತ ಹೋದಾಗ ಅಲ್ಲೇ ನೀವೊಬ್ರು ಆಕ್ಟರ್ಸ್ ಎಲ್ಲ ಈ ಕಡೆ ಬನ್ನಿ ಅಂದಾಗ ಆ ಒಂದು ಆಕ್ಟರ್ಸ್ ಅಂತ ಕರೆದಾಗ ಹೇಗೆ ಅನ್ಸಿತ್ತು? ಈವನ್ ಕೆಲವೊಂದೊಂದು ಕಡೆ ಹೆಂಗಾಗುತ್ತಂದ್ರೆ ಆಕ್ಟರ್ಸ್ ಅಂದ್ರೆ ಸ್ವಲ್ಪ ಅವಮಾನ ಮಾಡುವಂತ ಕೆಲಸಗಳು ಆಗಿರುತ್ತೆ. ಆ ರೀತಿ ಏನಾರು ಆಗಿತ್ತಾ? ಮೊದಲನೇದಾಗಿ ಇದಕ್ಕೆ ಆನ್ಸರ್ ಕೊಡಿ, ಹೇಗೆ ಅನ್ಸಿತ್ತು ಅನ್ನುವಂಥದ್ದು. ಅಂದರೆ ನನ್ನ ಸ್ವಂತ ಐಡೆಂಟಿಟಿಯಿಂದ ಗುರುತಿಸಿದ್ರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ನಿಮಗೂ ಕೂಡ ಅಫ್ಕೋರ್ಸ್ ನಿಮ್ಮ ತಂದೆ ತಾಯಿ, ತಾತ ಅಜ್ಜಿ, ಒಂದು ಕುಟುಂಬದ ಹೆಸರು ಹೇಳಿದಾಗ ಖುಷಿ ಆಗೇ ಆಗುತ್ತೆ. ಆದರೆ ಸ್ವಂತವಾಗಿ ಐಶ್ವರ್ಯ ಗೌಡ ಏನು ಮಾಡಿದ್ದಾರೆ ಅಂತ ಕೇಳಿದಾಗ ಅದೊಂದು ಬೇರೆ ರೀತಿ ಖುಷಿ ಇರುತ್ತೆ. ಅದೇ ರೀತಿ ನನಗೂ ಕೂಡ, ನಾನು ಮುಂಚೆ ತುಮಕೂರಿಂದ ನಾನು ಬೆಳಗ್ಗೆ 2-2:30 ಗಂಟೆಗೆ ಎದ್ದು ರೆಡಿಯಾಗಿ ಕಾಸ್ಟ್ಯೂಮ್ಸ್ಗಳು ರೆಡಿ ಮಾಡಿಕೊಂಡು ಅಲ್ಲಿಂದ ಬನ್ನೇರುಘಟ್ಟಕ್ಕೆ ಬಂದು
ಬೆಳಗಿನ ಜಾವ 5:30 6 ಗಂಟೆ ಅಷ್ಟೊತ್ತಿಗೆಲ್ಲ ವಾಕಿಂಗ್ ಮಾಡೋದಕ್ಕೆ ಜನ ಬರ್ತಾರೆ. ಅಲ್ಲಿ ನಾವು ಪ್ಲಾಸ್ಟಿಕ್ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು, ಸೋಷಿಯಲ್ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಕೆಲವೊಂದು ಬೀದಿ ನಾಟಕಗಳು ಮಾಡ್ತಿದ್ದು ಅದೆಲ್ಲ ನಾಪ್ಸ್ಕೊಂಡಾಗ ಅದೇನೋ ಒಂದು ಹುಚ್ಚತನ ಇತ್ತು ಅವಾಗ. ಇವಾಗಲೂ ಅದೇ ಹುಚ್ಚತನ ಇದೆ, ಒಂದು ಬೇರೆ ರೀತಿ ಇದೆ ಅಷ್ಟೇ. ಸೊ ಆ ಹುಚ್ಚತನದಲ್ಲಿ ಯಾರಾದ್ರೂ ನಮ್ಮನ್ನ ಕಲಾವಿದ ಅಂತ ಗುರುತಿಸಿದ್ರೆ, ಆರ್ಟಿಸ್ಟ್ ಏನ್ರಿ, ಕಲಾವಿದ ಏನ್ರಿ, ಬರ್ರಿ ಈ ಕಡೆ ಎಲ್ಲ ಆರ್ಟಿಸ್ಟ್ಗಳು ಅಂತ ಅಂದಾಗ ಖುಷಿ ನಮ್ಗೆ ಒಳಗಡೆ. ಓ, ನಮ್ಮನ್ನ ಆರ್ಟಿಸ್ಟ್ ಅಂತ ಗುರುತಿಸ್ತಾರೆ, ನನ್ನನ್ನು ನನ್ನ ಸ್ವಂತವಾಗಿ ಏನೋ ಗುರುತಿಸ್ತಾ ಇದ್ದಾರೆ ಅಂತ ಒಂದು ಖುಷಿ. ಇವತ್ತಿಗೂ ಅದೇ ಖುಷಿ ಇದೆ ಆರ್ಟಿಸ್ಟ್ ಅಂತ ಅಂದಾಗ, ಒಂದು ಕಲಾವಿದ ಅಂತ ಅಂದಾಗ. ಸೊ ನಂದು ಸ್ವಂತ ಏನೋ ಮಾಡ್ತಿದ್ದೀನಿ ಅನ್ನೋ ಒಂದು ಖುಷಿ. ಓಕೆ. ತಂದೆ ಅವರು ಮಾಜಿ ಶಾಸಕರಾಗಿದ್ರು. ಇಲ್ಲ, ಶಾಸಕರು. ಹಾ, ಓಕೆನಾ. ತಂದೆ ಒಂದು ಇಂಟರ್ವ್ಯೂಲ್ ನೀವೇ ಹೇಳಿದ್ರಿ, ತಂದೆ ಹೆಸರು ಹೇಳಿ ಬೆಳಿಬೇಕು ಅನ್ನೋದೇನಿಲ್ಲ, ನಾನೇ ಏನೋ ಹೆಸರು ಮಾಡಬೇಕು ಅನ್ನುವಂಥದ್ದು. ಸೊ ಯಾಕೆ ಅನ್ನುವಂಥದ್ದು, ಆ ಮೈಂಡ್ಸೆಟ್ ಯಾಕೆ? ಅಂದರೆ ಚಿಕ್ಕಂದಿನಿಂದ ನಾನು ಏನೇ ಮಾಡಿದ್ರು ಅದಕ್ಕೆ ಇವ್ರ ಮಗ, ಈ ಹುಡುಗ ಈ ಕುಟುಂಬದಿಂದ ಬಂದಿದ್ದಾನೆ, ಇವನಿಗೆಲ್ಲ ಸುಲಭ, ಇವ್ರ ಮಗ ಅನ್ನೋ ಕಾರಣಕ್ಕೆ ಇವನಿಗೆ ಆಗ್ತಿದೆ ಅನ್ನೋ ಥರದ್ದೇ ಜಾಸ್ತಿ ಇತ್ತು. ನಾನು ಉದಾಹರಣೆಗೆ ನಾನು ಶಾಲೆ ಒಂದು ಸೇರಿಕೊಂಡು ಅಲ್ಲಿ ನಾನೇನೋ ಒಂದು ಟೆಸ್ಟ್ ಎಕ್ಸಾಮಿನೇಷನಲ್ಲಿ ನಾನು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರು ಕೂಡ ಅದನ್ನು ಕೂಡ ಇವ್ರ ಮಗ ಅನ್ನೋ ಕಾರಣಕ್ಕೆ ಇವನಿಗೆ ಇದೆಲ್ಲ ಆಗ್ತಾ ಇದೆ. ನಾನು 100 ತೊಗೊಂಡ್ರು ಕೂಡ ನಮ್ಮ ಇಡೀ ಶಾಲೆಯಲ್ಲಿ ಯಾರು ತೊಗೊಂಡಿರಲಿಲ್ಲ, ನಾನು ತೊಗೊಂಡಿದ್ದೆ ಅಂದ್ರೂ ಕೂಡ ಇವ್ರ ಮಗ ಅನ್ನೋ ಕಾರಣಕ್ಕೆ ಇವನಿಗೆ ಇದಾಗ್ತಿದೆ, ಇವನು ಇಂಥವ್ರ ಮಗ, ಇಂಥ ಬ್ಯಾಕ್ಗ್ರೌಂಡ್ ಇರೋದಕ್ಕೆ ಇವ್ನಿಗೆ ಆಗ್ತಿದೆ ಅನ್ನೋ ಥರ ಮಾತುಗಳು ಜಾಸ್ತಿ ಕೇಳ್ಪಡ್ತಿದ್ದೆ ನಾನು. ನಮ್ಮ ಕ್ಲಾಸಲ್ಲಿ ಒಂದು ಮಾನಿಟರ್ ಆದರೆ ಅಥವಾ ನಂದು ಅಂತ ಏನೇ ಮಾಡಿದ್ರು ಕೂಡ, ನನ್ನ ಸ್ವಂತ ಪ್ರಯತ್ನದಲ್ಲಿ ನನ್ನ ಸ್ವಂತ ಎಫರ್ಟಲ್ಲಿ ಏನೇ ಮಾಡಿದ್ರು ಕೂಡ, ಇಲ್ಲ ಇವ್ರ ಮಗ ಅದಕ್ಕೆ ಇವ್ನಿಗೆ ಆಯ್ತು ಅನ್ನೋ ಥರ ತುಂಬಾ ಸಿಂಪಲ್ ಆಗಿ ಮಾತಾಡೋರು. ನನಗೆ ಅದು ತುಂಬಾ ಚಿಕ್ಕ ವಯಸ್ಸಿಂದ ಅದು ಯಾಕೋ ಹೊಂದ್ಕೊಂತಿರಲಿಲ್ಲ ಆ ಮಾತಿಗೆ. ಅವ್ರ ಮಗ ಅನ್ನೋ ಕಾರಣಕ್ಕೆ ಓದಕ್ಕೆ ನನಗೆ ಒಂದು ಸರ್ಕಾರಿ ಶಾಲೆಯಲ್ಲಿ ಅವಕಾಶ ಸಿಕ್ಕಿದೆ. ಕೇಂದ್ರೀಯ ವಿದ್ಯಾಲಯದಲ್ಲೂ ಕೂಡ ನಾನು ಇನ್ಫ್ಲೂಯೆನ್ಸಲ್ಲಿ ಹೋಗಿದ್ದಲ್ಲ, ನಾನು ಪರೀಕ್ಷೆ ಬರೆದು ನಾನು ಅದರಲ್ಲಿ ಪಾಸ್ ಆಗಿನೇ ಒಳಗಡೆ ಹೋಗಿದ್ದು, ನಾನು ಇನ್ಫ್ಲೂಯೆನ್ಸಲ್ಲಿ ಹೋಗಿದ್ದಲ್ಲ. ಬಟ್ ಆದ್ರೂ ನೋಡೋರ ದೃಷ್ಟಿ ಎಲ್ಲ ಸುಲಭ, ಇವನಿಗೆ ಏನೋ ಥರನೂ ಇರುತ್ತೆ, ತೊಂದರೆ ಇಲ್ಲ. ಆದರೆ ಅವ್ರ ಇನ್ಫ್ಲೂಯೆನ್ಸೇ ಇಲ್ದಲೇ ಇರೋವಂಥ ಒಂದು ಫೀಲ್ಡ್ಗೆ ಯಾರ್ದು ಬೆಂಬಲ ಇಲ್ದಂಗೆ ನಾನು ಸ್ವಂತವಾಗಿ ನಾನೇನೋ ಮಾಡಬೇಕು ಅನ್ನೋದು ಚಿಕ್ಕ ವಯಸ್ಸಿಂದ ಇತ್ತು. ಸ್ವಂತ ಐಡೆಂಟಿಟಿ ಮಾಡ್ಕೋಬೇಕು, ಮತ್ತು ನಂದೇನು ಅನ್ನೋದು ಒಂದು ಯಾವಾಗಲೂ ಒಂದು ತಲೆಯಲ್ಲಿ ಓಡ್ತಾ ಇತ್ತು. ನಾಳೆ ದಿನ ನನ್ನ ಮಕ್ಕಳು ಬರೀ ಅವ್ರ ತಾತನ ಬಗ್ಗೆನೇ ಮಾತಾಡ್ತಿದ್ರೆ ಮತ್ತು ನಾನೇನೋ ಮಾಡಿಲ್ಲ ಅಂತ ಅರ್ಥ ಅಲ್ವಾ? ಹೌದು, ಖಂಡಿತ. ಈಗ ಏನಾಗುತ್ತೆ ಅಂದರೆ, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋರು ಸಿನಿಮಾಗೆ ಬರಬೇಕಂದ್ರೆ ಆದಷ್ಟು ಬೇಗನೆ ಬಂದ್ಬಿಡ್ಬೋದು ಅನ್ನುವಂಥದ್ದು ಮಾತು ನೀವು ಕೇಳಿರ್ತೀರಾ. ಸೊ ಬಟ್ ನೀವು 4 ವರ್ಷ ಕಷ್ಟಪಟ್ಟಿದ್ದೀರಾ ಸಿನಿಮಾಗೆ ಬರಬೇಕು ಅನ್ನುವಂಥದ್ದು, ವರ್ಕ್ಶಾಪ್ ಎಲ್ಲ ಮಾಡಿ ಬಂದಿರುವಂಥದ್ದು, ಅದಕ್ಕೇನು ಹೇಳ್ತೀವಿ? ಇದು 8ನೇ ವರ್ಷ. 8ನೇ ವರ್ಷಕ್ಕೆ ಗತವೈಭವ. ನಾನು ಚಿತ್ರರಂಗಕ್ಕೆ ಬರಬೇಕು ಅಂತ ತಯಾರಿ ಶುರು ಮಾಡಿ 8ನೇ ವರ್ಷಕ್ಕೆ ಗತವೈಭವ ಬರ್ತಿರೋದು. ಸೊ ಅದಕ್ಕೆ ಅದರದೇ ಆದಂಥ ಒಂದು ಸಮಯ, ಕಾಲಾವಕಾಶ ಎಲ್ಲ ತಗೊಂಡಿದೆ. ಯಾಕೆ ಅಂದರೆ, ನನಗೆ ಪ್ರಮುಖವಾಗಿ ಪ್ರಾರಂಭದಲ್ಲಿ ನಮ್ಮ ತಂದೆಯವರಿಗೆ ನಾನು ಸಿನಿಮೆ ಮಾಡೋದು ಇಷ್ಟ ಇರಲಿಲ್ಲ, ನಮ್ಮ ಕುಟುಂಬದಲ್ಲಿ ಯಾರಿಗೂ ಇಷ್ಟ ಇರಲಿಲ್ಲ. ಚೆನ್ನಾಗಿ ಓದ್ತಾನು ಹುಡುಗ, IAS ಆಫೀಸರ್ ಆಗಲಿ, ಒಳ್ಳೆ ಅಂಕಗಳನ್ನ ತಗೊತಾನೆ ಪರೀಕ್ಷೆಗಳಲ್ಲಿ, ಓದೋದ್ರಲ್ಲಿ ಮುಂದುವರಿಯೋದಕ್ಕೆ ತುಂಬ ಅವಕಾಶಗಳಿದ್ದಾವೆ, ಬ್ರಿಟನ್ನಲ್ಲಿ ಲಾ ಮಾಡ್ಕೊಂಡ್ಬಂದಿದ್ದಾನೆ, ಓದೋ ಕಡೆ ಹೋಗ್ಲಿ, ಇದನ್ನ ಬಿಟ್ಟು ಏನೋ ಬೇರೆ ಮಾಡ್ತೀಯಾನಲ್ಲ ಅಂತ ಒಂದು ಆತಂಕದಿಂದ ಅವ್ರದ್ದು ಪ್ರತಿರೋಧ ಇತ್ತು. ಆದರೆ ನಾನು ಹಾಗಾಗಿ ನನಗೆ, ನಾವು ಹುಟ್ಟು ಬೆಳೆದಿರೋದೆಲ್ಲ ತುಮಕೂರು, ನಮಗೆ ಬೆಂಗಳೂರಿನಲ್ಲಿ ಪರಿಚಯ ಕಮ್ಮಿ. ಚಿತ್ರರಂಗದಲ್ಲೂ ನಮಗೇನು ನಮ್ಮ ನಂಟಿಲ್ಲ. ನಮ್ಮ ಮನೇಲಿ ಇವತ್ತಿಗೂ ಒಂದು ಹಳ್ಳಿ ವಾತಾವರಣ, ನಮ್ಮ ತಾಯಿ ತಂದೆ, ನಮ್ಮ ತಾತ ಅಜ್ಜಿ ಎಲ್ಲ ನಾವೆಲ್ಲ ಇವತ್ತಿಗೂ ಹಳ್ಳಿ ಸೊಗಡಿಂದ ಬಂದಿರುವಂಥ ಜನ ನಾವು. ಭಾಷಾ ಪ್ರಯೋಗನೂ ಹಳ್ಳಿದೆ. ಹಾಗಾಗಿ ನಮ್ಮಲ್ಲಿ ಸ್ವಲ್ಪ ಎಲೆಮರೆ ಕಾಯ್ತರ ಇರಬೇಕು ಅಂತ ನೋಡುವಂಥ ಕುಟುಂಬ ನಮ್ಮದು. ಆದರೆ ಅದಕ್ಕೆ ತದ್ವಿರುದ್ಧವಾಗಿರೋದು ಚಿತ್ರರಂಗ. ಇಲ್ಲಿ ಸ್ವಲ್ಪ ತೋರ್ಪಡಿಕೆ ಇರೋದಕ್ಕಿಂತ ದೊಡ್ಡದಾಗಿ ಹೇಳೋದು, ಮಾಡೋದು, ಇಟ್ಸ್ ಅ ಫ್ಲಾಂಬಾಯಿಂಟ್ ಇಂಡಸ್ಟ್ರಿ. ಸೊ ಇದು ನಮ್ಮ ಕುಟುಂಬಕ್ಕೆ ಒಗ್ಗುವಂಥದ್ದಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿತ್ತು. ಸೊ ನನಗೆ ಇಲ್ಲಿ ಒಡನಾಟ, ನಂಟು ಚಿತ್ರರಂಗದ ಜೊತೆ ಏನೂ ಇರಲಿಲ್ಲ. ಹಾಗಾಗಿ ಹೇಗೆ ಹೋಗ್ಬೇಕು, ಯಾರ ಮಾತು ಕೇಳಬೇಕು, ಏನು ಮಾಡ್ಬೇಕು ಗೊತ್ತಿರಲಿಲ್ಲ. ನಾನೊಂದು ಅಭಿನಯ ಶಾಲೆಗೆ ಸೇರಿಕೊಂಡೆ. ಬೀದಿ ನಾಟಕಗಳು, ಡ್ರಾಮಾ, ಶಾರ್ಟ್ ಸಿನಿಮಾ, ಮಾರ್ಷಲ್ ಆರ್ಟ್ಸು, ಜಿಮ್ನಾಸ್ಟಿಕ್ಸು, ದಪ್ಪ ಇದ್ದೆ, ಒಂದು 20 kg ತೂಕ ಇಳಿಸಿದೆ, ಡ್ಯಾನ್ಸ್ ಪ್ರಿಪರೇಷನ್ಗಳು, ಈ ಥರದ್ದು ಮ್ಯೂಸಿಕ್ ವಿಡಿಯೋಸು, ಏನು ಸಿಕ್ಕಿದ್ರು ಅದು ಮಾಡ್ತಾ ಹೋದೆ.
ಆದ್ರೆ ನನಗೆ ಗೊತ್ತಿತ್ತು ಸಿನಿಮಾ ಒಂದು ದೊಡ್ಡ ತೆರೆ ಮೇಲೆ ಬರಬೇಕು ಅಂದ್ರೆ ಅದಕ್ಕೆ ತಯಾರಿ ಬೇಕು, ಅದಕ್ಕೆ ನಾನು ರೆಡಿ ಇಲ್ಲ. ಇದೆಲ್ಲ ಮಾಡ್ಕೋಣ ಮೊದಲು. MBBS ಡಾಕ್ಟರ್ ಆಗ್ಬೇಕು ಅಂತಂದ್ರೆ ನೀವು MBBS ಓದಿರ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂದ್ರೆ ಅದಕ್ಕೆ ಅದೇ ಇಷ್ಟು ವರ್ಷದ ಅದರದೇ ಆದಂಥ ತಯಾರಿ ಇರ್ತವೆ. ಅದೇ ರೀತಿ ಒಂದು ತೆರೆ ಮೇಲೆ ಜನರ ಮುಂದೆ ಕಾಣಿಸ್ಕೋಬೇಕು, ಒಂದು ದೊಡ್ಡ ಪಾತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೋಬೇಕು ಅಂದ್ರೆ ಅದರದೇ ಆದಂಥ ತಯಾರಿ ಇಟ್ಕೊಂಡು ಹೋಗೋಣ ಅಂತ ತಯಾರಿ ಮಾಡಿಕೊಂಡು ಸಮಯ ಹಿಡಿತು. ಓಕೆ, ಟ್ರೆಡಿಷನಲ್ ಫ್ಯಾಮಿಲಿ ಅಂದಾಗ ಅದೇ ರೀತಿಯಾದ ಕಟ್ಟುನಿಟ್ಟಿರುತ್ತೆ, ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನುವಂಥದ್ದು. ಸೊ ನಿಮ್ಮ ಮನೇಲಿ ಏನಾದರೂ ಕಟ್ಟುನಿಟ್ಟಿತ್ತಾ? ಅಂದರೆ ಪಾಪ ನಮ್ಮ ತಂದೆ ಅವರು ನಮ್ಮ ಮನೆ ಎಲ್ಲರಿಗೂ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ. ಹಿಂಗೆ ಇಷ್ಟನೋ ಹಂಗಿರಿ ಅಂತ ಹೇಳಿ, ಅದು ಅವ್ರ ದೊಡ್ಡತನ. ನಮ್ಮ ತಾಯಿಯವ್ರು ಇರ್ಬೋದು, ನಮ್ಮ ಸಿಸ್ಟರ್ ಇರ್ಬೋದು, ನಮ್ಗಿರ್ಬೋದು, ನಮ್ಗೆ ಏನೇನು ಇಷ್ಟನೋ ಅದು ಮಾಡಕ್ಕೆ ಬಿಟ್ಟಿದ್ದಾರೆ. ಆದರೆ ಅವ್ರಿಗೇನು ಇಷ್ಟ ಇಲ್ಲ ಅನ್ನೋದನ್ನ ಹೇಳ್ತಾರೆ ಅವರು, ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ, ಬಟ್ ತಡೆಯಲ್ಲ. ನೋಡಪ್ಪ ಹಿಂಗೆ ಹೋದ್ರೆ ಒಳ್ಳೇದಾಗತ್ತೆ, ಹಿಂಗೆ ಹೋದ್ರೆ ಹಾಳಾಗೋಗ್ತೀಯ ಅಂತ ಹೇಳ್ತಾರೆ. ಇಲ್ಲ ನಾನು ಹಾಳಾಗೋ ರೂಟಲ್ಲೇ ಹೋಗಿ ನಾನು ಉದ್ಧಾರ ಆಗ್ತೀನಿ ಅಂದ್ರೆ ಆಯ್ತು, ನಿನ್ನ ಇಷ್ಟ, ನೀನು ನಡೆ ಬರ ಅಂತ ಬಿಡ್ತಾರೆ. ನನ್ನ ವಿಚಾರದಲ್ಲಿ ಅದೇನೆ, ಇದು ಮಾಡಬೇಡ, ಹಾಳಾಗೋಗ್ತೀವಿ, ಉದ್ಧಾರ ಅಂತೂ ಆಗಲ್ಲ ನಿನ್ನ ಜೀವನದಲ್ಲಿ ಅಂತ ಹೇಳಿದ್ರು. ಈಗ ನಾನು ಅದೇ ಮಾರ್ಗದಲ್ಲಿ ಇಟ್ಕೊಂಡು ನಾನೇನೋ ಒಳ್ಳೆ ಹೆಸರು ಸಂಪಾದಿಸ್ತೀನಿ ಅಥವಾ 4 ಜನ ಒಳ್ಳೆ ಮಾತಾಡೋ ರೀತಿ ಜನ ಮನ್ನಣೆ ನಾನು ಪಡಿಬೋದು. ಅದರಲ್ಲಿ ಏನಂದ್ರೆ ಕೊನೆಗೆ ಖುಷಿನೇ ಪಡ್ತಾರಲ್ಲ. ತಂದೆ ತಾಯಿ ಆತಂಕ ಯಾವತ್ತೂ ತಪ್ಪಿಲ್ಲ ಮೇಡಮ್, ಅವ್ರು ಸರಿನೇ ಇರುತ್ತೆ ಅವ್ರ ಯೋಚನೆ. ಮಕ್ಕಳಂದಾಗ ಒಂದು ಭಯ ಇರುತ್ತಲ್ವಾ. ಇವತ್ತು ನಾವು ಸುಲಭ ಮಾತಾಡೋದು, ನಮಗ್ ಮಕ್ಕಳಾದಾಗ ಗೊತ್ತಾಗತ್ತೆ ಎಷ್ಟು ಆತಂಕ ಇರುತ್ತೆ ಅಂತ. ಎಸ್, ತಾಯಿ ಹೇಗೆ ಅಂದ್ರೆ ಮಕ್ಕಳು ಏನೇ ಹೇಳಿದ್ರು ಕೇಳ್ತಾ ಇರ್ತಾರೆ. ತಂದೆ ಜೀವನವನ್ನ ಮಕ್ಳಿಗೆ ಹೇಗೆ ರೂಪಿಸೋದು ಅಂತ ಅಂದಿರ್ತಾರೆ. ಯಾವಾಗಾದ್ರೂ ತಂದೆ ಹತ್ರ ಇದ್ರ ಬಗ್ಗೆ ಕೂತು ಮಾತಾಡಿರುವಂಥದ್ದು ಇದೆಯಾ? ಮಾತಾಡಿಲ್ಲ. ಅವ್ರೇನಾದ್ರೂ ಬಂದು ಕೇಳಿದ್ರೆ ಏನ್ ಮಾಡ್ಬೇಕಂತ ಇದೆಯಾ, ಏನಾದ್ರೂ ಪ್ಲಾನ್ ಇದೆ? ಸಿನಿಮಾ ಬಗ್ಗೆ ಚರ್ಚೆನೇ ಇಲ್ಲ. ಚರ್ಚೆನೇ ಮಾಡಿಲ್ಲ. ನಮ್ಮ ತಂದೆ ಕೇಳಿಲ್ಲ, ಬೇರೆಯವ್ರನ್ನ ಕೇಳ್ತಾರೆ. ಯಾರಾದ್ರೂ ಬಂದು ಹೇಳಿದ್ರೆ ಅಣ್ಣ ಸಿನಿಮಾ ಹೆಂಗ್ ಬರ್ತೈತೆ ಅಣ್ಣ ಅದು ಇದು ಅಂತ ಏನಾದ್ರು ಕೇಳಿದ್ರೆ ನನಗೇನೋ ಗೊತ್ತು, ನಂದ ಅವ್ನು ಮಾಡ್ತಿರೋದು ಅವ್ನು ಕೇಳೋದು ಅಂತ. ಇಲ್ಲ ಯಾರಾದ್ರೂ ಅಣ್ಣ ಚೆನ್ನಾಗಿ ಬರ್ತಿದ್ಯಂತೆ ಅಣ್ಣ ಅಂತಂದ್ರೆ ನಿಂಗೆ ಹೆಂಗ ಗೊತ್ತು, ನೀನ್ ನೋಡಿದ್ಯಾನ ಅಂತಾರೆ. ಅಷ್ಟೇ ಬಿಟ್ರೆ ಬೇರೆಯವ್ರ ಹತ್ರ ಮಾತಾಡಿರೋದು ನಾನು ಕೇಳಿದೀನಿ ಬಿಟ್ರೆ ನನ್ನನ್ನು ಯಾವತ್ತೂ ಅವ್ರು ನೇರವಾಗಿ ಕೇಳಿಲ್ಲ. ಎಸ್, IAS ಆಗ್ಬೇಕು ಅಂತ ಇದ್ರಿ, ಸಡನ್ ಆಗಿ ಯಾಕೆ ಹಾದಿ ಚೇಂಜ್ ಮಾಡ್ಕೊಂಡ್ಬಿಟ್ರಿ? ಅಂದ್ರೆ ನಮ್ಮ ಅಕ್ಕನಿಗೆ ಮದುವೆ ಆದಾಗ ನಮ್ಮ ಭಾವ IAS ಆಫೀಸರ್, ಅವ್ರು ಕೂತ್ಕೊಂಡು ನಮ್ಗೆ ವಾಸ್ತವ ಯಾವ ರೀತಿ ಇರುತ್ತೆ, ಒಬ್ಬ ಸರ್ಕಾರಿ ಅಧಿಕಾರಿದು ಜೀವನ ಯಾವ ರೀತಿ ಇರುತ್ತೆ, ನಾವು ನೋಡೋ ರೀತಿ ಇರುತ್ತಾ, ನಮ್ಮ ನಿರೀಕ್ಷೆ ರೀತಿ ಇರುತ್ತಾ, ನನಗೆ ಬೇರೆ ಬೇರೆ ಅವಕಾಶಗಳು ಏನಿದಾವೆ, ಈ ತರದ ಒಂದಷ್ಟು ಚರ್ಚೆಗಳು ಆಯ್ತು. ಒಂದು ವಯಸ್ಸಿಗೆ ಬಂದ್ಮೇಲೆ ಅಲ್ಲಿವರೆಗೂ ಏನೋ ಓಕೆ, ಒಂದು DC ಅಂದ್ರೆ ದೊಡ್ಡ ಹುದ್ದೆ, ಎಲ್ಲರೂ ಗೌರವ ಕೊಡ್ತಾರೆ, ನನ್ನಲ್ಲಿರ್ಬೇಕು, ನಾನು ಅದಾಗಬೇಕು ಅನ್ನೋದು ಅಷ್ಟೇ ಇತ್ತು. ಅದಾದ್ಮೇಲೆ ಅದೆಲ್ಲ ಪ್ರಪಂಚ ಇನ್ನೂ ದೊಡ್ಡದಿದೆ. ನಾವು ಅನ್ಕೊಂಡಿದ್ದು ಯಾವುದೋ 3-4 ಪ್ರೊಫೆಷನ್ ಅಷ್ಟೇ ಅಲ್ಲ, ಅದು ಮೀರಿನೂ ಇದೆ. ಇವತ್ತು ಬೇರೆ ಬೇರೆ ಅವಕಾಶಗಳು ಇದಾವೆ ಅನ್ನೋವಂಥ ಒಂದಷ್ಟು ಚರ್ಚೆಗಳೆಲ್ಲ ಆದಮೇಲೆ ನಾನು ಅದೇ ಸಂದರ್ಭದಲ್ಲಿ LLB ಓದೋದಕ್ಕೆ ಬ್ರಿಟನ್ಗೆ ಹೋದೆ. ಅಲ್ಲಿ 3 ವರ್ಷ ನನ್ನ ಜೊತೆ ನನ್ನ ಕಾಲ ಕಳೆಯೋಕ್ಕೆ ಅವಕಾಶ ಸಿಕ್ತು. ನನ್ನ ಮೇಲೆ ಯಾರು ಪರಿಣಾಮ ಬೀರ್ತಿದ್ರು ಅಥವಾ ನನ್ನ ಎನ್ವೈರನ್ಮೆಂಟ್ ಏನು ನನ್ನ ಮೇಲೆ ಪರಿಣಾಮ ಬೀರ್ತಿತ್ತು, ಅದರಿಂದ ಹೊರಗಡೆ ಬಂದ ಮೇಲೆ ಬರೀ ದುಷ್ಯಂತಾಗಿ ನನಗೆ ಯೋಚನೆ ಮಾಡೋಕೆ ಅವಕಾಶಗಳು ಸಿಕ್ತು. ನನ್ನ ಜೊತೆ ನಾನು ಕಾಲ ಕಳೆಯೋದಕ್ಕೆ ಅವಕಾಶ ಸಿಕ್ತು. ನಾನು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಥರ ಹೋದ್ರೆ ಚೆನ್ನಾಗಿರುತ್ತೆ, ನಾನು ಇದು ಮಾಡ್ಬೋದಾ ಇಲ್ಲೋ ಅನ್ನೋದು ಒಂದಷ್ಟು ನಾನೇ ಆತ್ಮಾವಲೋಕನ ಮಾಡ್ಕೊಂಡೆ. ಮಿರರ್ ಮುಂದೆ ನಿಂತ್ಕೊಂಡು ಯಾವುದೋ ಸಿನಿಮಾಯಿಂದ ಯಾವ್ದಾರ ಒಂದು ಸೀನ್ ತಗೊಳ್ಳೋದು, ದಿನ ವಾರದಲ್ಲಿ 3-4 ಸೀನ್ಗಳು ತಗೊಂಡು ಸುಮ್ಮನೆ ಕ್ಯಾಮ್ರಾ ಇದು ಮಿರರ್ ಮುಂದೆ ಆಕ್ಟ್ ಮಾಡೋದು, ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಆಕ್ಟ್ ಮಾಡೋದು, ಸುಮ್ಮನೆ ಒಂದು ಓಕೆ ಒಂದು ಅಳೋ ಸೀನ್ ಮಾಡೋದು, ನಗೋ ಸೀನ್ ಮಾಡೋದು, ಆಕ್ರೋಶದ ಮಾಡೋದು, ಕ್ರೋಧ, ಕಾಮ, ಈ ತರ ಬೇರೆ ಬೇರೆ ನವರಸಗಳನ್ನೆಲ್ಲ ಸುಮ್ಮನೆ ಟ್ರೈ ಮಾಡೋದು. ನೋಡೋಣ ನನಗೆ ಬರುತ್ತಾ ಬರಲ್ವಾ ಅಂತ ಈ ತರದೆಲ್ಲ ಮಾಡ್ತಾ ಇದ್ವಿ. ನವರಸಗಳನ್ನೆಲ್ಲ ಟ್ರೈ ಮಾಡಿದೀರಾ? ಸುಮ್ಮನೆ ಅವಾಗ ಮಾಡ್ತಾ ಇದ್ವಿ. ಅದಾದ್ಮೇಲೆ ಮತ್ತೆ ಅಭಿನಯ ಶಾಲೆಗಳು 3-4 ಅಭಿನಯ ತರಬೇತಿಗಳು, ವರ್ಕ್ಶಾಪ್ಸ್ಗಳು ಇದೆಲ್ಲ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಮಿಶ್ರ ಭಾವಗಳು ಅಂದ್ರೆ ಏನು, ಒಂದು ಕ್ಯಾಮ್ರಾ ಶಾರ್ಟ್ ಡಿವಿಷನ್ ಅಂದ್ರೆ ಏನು, ನಾವು ಯಾವ ರೀತಿ ಕ್ಯಾಮ್ರಾಗೆ ಯಾವ ರೀತಿ ಆಕ್ಟ್ ಮಾಡಬೇಕು, ಕಣ್ಣಿಗೆ ಯಾವ ರೀತಿ, ಕಣ್ಣಿಗೆ ಮಾಡುವಂಥ ನಟನೆ ಬೇರೆ, ಕ್ಯಾಮ್ರಾಗೆ ಮಾಡೋ ನಟನೆ ಬೇರೆ. ಸೊ ಈ ಒಂದಷ್ಟು ವ್ಯತ್ಯಾಸಗಳಿದೆ. ನಾವು ವೈಡ್ ಶಾಟ್ ಇಟ್ಟಾಗ ಯಾವ ರೀತಿ ಆಕ್ಟ್ ಮಾಡಬೇಕು, ಕ್ಲೋಸ್ ಅಪ್ ಇಟ್ಟಾಗ ಯಾವ ಥರ, ಮಿಡ್ ಶಾಟ್ ಇಟ್ಟಾಗ ಯಾವ ಥರ, ಇದೆಲ್ಲ ಟೆಕ್ನಿಕಲ್ ವಿಚಾರಗಳು. ಸೊ ನಟನೆಯಲ್ಲಿರುವಂಥ ಟೆಕ್ನಿಕಲ್ ವಿಚಾರಗಳನ್ನ ಕಲಿಯೋದಕ್ಕೆ ತಯಾರಿಗಳು ಮಾಡಿಕೊಂಡೆ. ಬಟ್ ನಟನೆನೇ
ನಾವು ಇನ್ನೊಬ್ರಿಗೆ ಹೇಳ್ಕೊಡ್ಬೋದಾ ಅಥವಾ ಅದು ಕಲಿಬೋದಾ ಅದು ಎಷ್ಟು ಮಟ್ಟಿಗೆ ಅಂತ ನನಗೆ ಗೊತ್ತಿಲ್ಲ. ಹಂಗಿದ್ರೆ ಎಲ್ಲರೂ ತರಬೇತಿಗಳಿಗೆ ಶಾಲೆಗಳಿಗೆ ಹೋಗಿ ಆಕ್ಟರ್ಸ್ ಆಗ್ಬಿಡ್ಬೋದಿತ್ತು. ಖಂಡಿತ. ಸೊ ಅದು ಹಂಗಲ್ಲ, ಅದ್ರಲ್ಲಿ ಇನ್ನೂ ಏನೋ ಇದೆ ಅಂತ ಅನ್ಸುತ್ತೆ. ಓಕೆ, ದುಷ್ಯಂತ್ ಅವರಿಗೆ ಶಾಕುಂತಲೆ ಸಿಕ್ಕಿದಾರ ಅಥವಾ ಪ್ರೊಸೆಸಿಂಗ್ ಅಲ್ಲಿ ಇದೆಯಾ? ಹುಡುಕ್ಬೇಕು. ನಮ್ಮ ತಾಯಿಯವ್ರಿಗೆ ಬಿಟ್ಟಿದ್ದೀವಿ, ಬಿಟ್ಬಿಡಿ ಅಂತ. ಮನೆಯವರಿಗೆ ಬಿಟ್ಬಿಟ್ಟಿದ್ದೀರಾ? ಬಹಳ ದೊಡ್ಡ ಜವಾಬ್ದಾರಿಗಳು. ನಿಮ್ಮ ತಲೆಗೆ ಬಂದಿಲ್ವಾ ಇಲ್ಲ ನಾನೇ ಹುಡ್ಕೋಬೇಕು ಶಾಕುಂತಲೆನಾ ಅಂತ? ಅಂದ್ರೆ ನಾನು ತುಂಬಾ ಯಾವಾಗಲೂ ಆಕ್ಯುಪೈಡ್ ಆಗಿದ್ದೆ. ಅಂದ್ರೆ ಬಿಸಿ ಅಂತ ಹೇಳಿದ್ರೆ ತಪ್ಪಾಗುತ್ತಾ ಅಂತ ಗೊತ್ತಿಲ್ಲ ನನಗೆ. ನಾನು ನಂದೇ ಆದಂತ ಒಂದಷ್ಟು ತಯಾರಿಗಳು ಯಾವಾಗಲೂ ನಡೀತಿರುತ್ತೆ. ಸ್ವಲ್ಪ ರಿಸರ್ಚ್ ಮೈಂಡ್ ಸೆಟ್. ನಾನು ಓಕೆ, ಈ ವರ್ಷದಲ್ಲಿ ಇಷ್ಟು ಪುಸ್ತಕ ಓದಬೇಕು, ಇದರಲ್ಲಿ ಸೈಕಾಲಜಿ ಪುಸ್ತಕ ಇರಬೇಕು, ಇದರಲ್ಲಿ ಒಂದು ಇತಿಹಾಸದ ಪುಸ್ತಕ ಇರಬೇಕು, ಕನ್ನಡದ ಪುಸ್ತಕ ಇರಬೇಕು, ಇದರಲ್ಲಿ ಇನ್ನೊಂದೇನೋ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ, ಫಿನಾನ್ಸ್ ಬಗ್ಗೆ, ಬಿಸ್ನೆಸ್ ಬಗ್ಗೆ ಒಂದು ಪುಸ್ತಕ ಇರಬೇಕು, ಇದರಲ್ಲೇನೋ ಈ ಥರದ್ದೆಲ್ಲ ಒಂದಷ್ಟು ವೆರೈಟಿ ಇಟ್ಕೊಂಡಿರ್ತೀನಿ ಒಂದು ಕಡೆ ಪುಸ್ತಕದ್ದು. ಇಷ್ಟು ಪುಸ್ತಕ ಓದಬೇಕು ಅಂದರೆ ನನಗೆ ಎಷ್ಟು ದಿನ ಬೇಕು, ಈ ವಾರ ಎಷ್ಟು ಪೇಜ್ ಓದಿದೆ, ಈ ಥರ. ಈಗ ಅದೇ ರೀತಿ ಸಿನಿಮಾ, ಈ ವರ್ಷದಲ್ಲಿ ನಾನು 200 ಸಿನಿಮಾ ನೋಡಬೇಕು, ಇಲ್ಲ 150 ಸಿನಿಮಾ ನೋಡಬೇಕು. 150 ಸಿನಿಮಾ ನೋಡಿ ಅದ್ರಲ್ಲಿ ನಾನು ನೋಟ್ಸ್ ಮಾಡಬೇಕು, ನನ್ನ ರಿವ್ಯೂ ಬರೀಬೇಕು. ಅದ್ರಲ್ಲಿ ನನಗೆ ಯಾವ ಶಾರ್ಟ್ ಇಷ್ಟ ಆಯಿತು, ಯಾವ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಷ್ಟ ಆಯಿತು, ಯಾವ ಶಾರ್ಟಲ್ಲಿ ಯಾವ ರೀತಿ ಶಾರ್ಟ್ ಡಿವಿಷನ್ ಮಾಡಿದ್ದಾರೆ, ಲೈಟಿಂಗ್ ಯಾವ ರೀತಿ ಮಾಡಿದ್ದಾರೆ, ಆರ್ಟ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಕೆಲಸ ಮಾಡಿದೆ, ಇದ್ರಲ್ಲಿ VFX ಯಾರು ಮಾಡಿದ್ದು, ಏನು ಟೆಕ್ನಾಲಜಿ ಯೂಸ್ ಮಾಡಿದ್ರು, ಕಾಸ್ಟ್ಯೂಮ್ಸ್ ಯಾವ ಥರ ಪೇರ್ ಮಾಡಿದ್ದಾರೆ, ಇದ್ರಲ್ಲಿ ಭಾಷಾ ಪ್ರಯೋಗ ಯಾವ ರೀತಿ ಇದೆ, ಇದು ಯಾವ ಕಡೆದ ಆಕ್ಸೆಂಟು, ಇಲ್ಲಿ ವರ್ಕ್ ಮಾಡಿರುವಂಥ ತಂತ್ರಜ್ಞರು ಯಾರ್ಯಾರು. ಸೊ ಈ ಥರದ್ದು ಸ್ಕ್ರಿಪ್ಟು ಯಾವ ರೀತಿ ಹೋಗ್ತಾ ಇದೆ, ಆಕ್ಟ್ 1 ಯಾವ ರೀತಿ ಇದೆ, ಆಕ್ಟ್ 2 ಯಾವ ರೀತಿ ಇದೆ, ಆಕ್ಟ್ 3 ಯಾವ ರೀತಿ ಇದೆ, ಎಲ್ಲಿ ಏನಕ್ಕೆ ಇಲ್ಲಿ ಒಂದು ಸಾಂಗ್ ಬಂತಲ್ಲ ಇದು ಏನಕ್ಕೆ ಬಂತು, ಇಲ್ಲೊಂದು ಫೈಟ್ ಇದೆಯಲ್ಲ ಏನಕ್ಕೆ ಬಂತು, ಇದು ಪೇಸು, ಈ ರೈಟಿಂಗ್ದು ಪೇಸ್ ಯಾವ ಥರ ಇದೆ, ಈ ಥರದ್ದು ವಿಚಾರಗಳು ತಯಾರಿಗಳು ನಾನು ತುಂಬ ಅದಕ್ಕೆ ಆದಂಥ ಸಮಯ ಬೇಕಾಗಿತ್ತು. ಈ ವಾರದಲ್ಲಿ ನಾನು ಎಷ್ಟು ದಿನ ಕರೆಕ್ಟಾಗಿ ನಿದ್ದೆ ಮಾಡಿದ್ದೀನಿ, ಎಷ್ಟು ದಿನ ವರ್ಕೌಟ್ ಮಾಡಿದ್ದೀನಿ, ಎಷ್ಟು ದಿನ ಡ್ಯಾನ್ಸ್ ಮಾಡಿದ್ದೀನಿ, ಮಾರ್ಷಲ್ ಆರ್ಟ್ಸು, ಜಿಮ್ನಾಸ್ಟಿಕ್ಸು ಎಷ್ಟು ದಿನ ಮಾಡಿದ್ದೀನಿ, ಈ ಥರದ್ದು ಒಂದಷ್ಟು ತಯಾರಿಗಳು. ಇದ್ರ ಜೊತೆಗೆ ನಾನು ಬೇರೆ ಬಿಸ್ನೆಸ್ ಬಗ್ಗೆ ಏನು ಕಲ್ತಿದ್ದೀನಿ, ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಕಲಿತೆ, ಅದಕ್ಕೆ ವರ್ಕ್ಶಾಪ್ಸ್ಗಳು, ಅದಕ್ಕೆ ಪ್ರಿಪ್ರೇಷನ್ಸ್ಗಳು. ಸೊ ಈ ಥರ ನಾನು ಯಾವಾಗಲೂ ನನ್ನನ್ನು ನಾನು ಆಕ್ಯುಪೈಡ್ ಆಗಿಟ್ಟಿದ್ದರಿಂದ ನಾನು ಹೆಚ್ಚು ಆ ಕಡೆ ಗಮನ ಹೋಗಲಿಲ್ಲ ನನಗೆ. ಓಕೆ, ಒಂದೇನಂತ ಅಂದ್ರೆ ರಾಜಕಾರಣಿಗಳ ಮಕ್ಕಳು ಯಾವಾಗಿದ್ರು ರಾಜಕಾರಣಕ್ಕೆ ಬರ್ತಾರೆ ಅನ್ನುವಂತಹ ಮಾತಿದೆ. ಸೊ ನೀವು ಸಿನಿಮಾ ಕಡೆ ಹಾದಿಯನ್ನು ಚೂಸ್ ಮಾಡಿದಲ್ದೆ ಸಿನಿಮಾ ಕಡೆ ಹೆಸರು ಮಾಡಿ ಮತ್ತೆ ರಾಜಕಾರಣಕ್ಕೆ ಹಾರುವಂಥದ್ದು ಏನಾದ್ರೂ ಇದೆಯಾ? ನೀವು 15 ವರ್ಷದಿಂದ 10 ವರ್ಷದಿಂದ ಕೇಳಿದ್ರೆ ಇನ್ನು ಹೀರೋ ಆಗ್ತೀನಪ್ಪ ಅಂತ ಕೇಳಿದ್ರೆ ನನ್ನನ್ನು ನಾನು ಒಂದ್ಸಲ ಮಿರರ್ ನೋಡ್ಕೊಂಡು ಆ ಹೀರೋನ ಸಾಧ್ಯನೇ ಇಲ್ಲ, ಅವೆಲ್ಲ ಸೀನೇ ಇಲ್ಲ ಅಂತ ಹೇಳ್ತಿದ್ದೆ. ಹಂಗಾಗಿ ನೀವು ಇವತ್ತು ಕೇಳ್ತಿರೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಇವತ್ತು ನಾನು ನೋಡ್ಕೊಂಡು ನಾನು ಸಿನಿಮಾ ಆಕ್ಟರ್ ಅಂತ ಹೇಳಬಲ್ಲೆ. ನೀವು ಕೇಳ್ತಿರೋದು ಬಹಳ ನಾಳೆ ಹೋಗ್ಬೋದಾ, 10 ವರ್ಷ ಆದ್ಮೇಲೆ ಹೋಗ್ಬೋದಾ, 20 ವರ್ಷ ಆದ್ಮೇಲೆ ಹೋಗ್ಬೋದಾ ಅನ್ನೋ ಪ್ರಶ್ನೆ ಇದೆಯಲ್ಲ, ಬಹಳ ದೂರಾಲೋಚನೆ ಆಯ್ತದು. ಅದ್ರ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ. ಬಟ್ ಯಾಕೆ ಅಂತ ಅಂದ್ರೆ ನೀವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನೋಡಿರ್ಬೋದು. ಅವ್ರು 1-2 ಸಿನಿಮಾ ಮಾಡಿ ಮತ್ತೆ ರಾಜಕಾರಣಕ್ಕೆ ಬಂದ್ರಲ್ಲ. ಸೊ ಈಗಿನ ಜನರೇಷನ್ ಅಲ್ಲಿ ಹೇಗಾಗಿದೆ ಅಂದ್ರೆ ಓಕೆ 1-2 ಸಿನಿಮಾ ಮಾಡಿ ಮತ್ತೆ ರಾಜಕಾರಣಕ್ಕೆ ಬರ್ಬೋದೇನೋ ಅನ್ನುವಂಥದ್ದು ಕೂಡ ಇರುತ್ತೆ. ಸೊ ಅದಕ್ಕೆ ನಿಮ್ಮ ಉತ್ತರ? ನನ್ನ ಹೆಸರು ದುಷ್ಯಂತ್. ಗೊತ್ತಾಯ್ತು. ಬಟ್ ಅಂದ್ರೆ ಇವನ್ ಕೆಲವೊಬ್ಬೊಬ್ರು ಜನ ಸರ್ ಅವರು ಜರ್ನಿ ಅದು ಅಷ್ಟೇ. ಪಾಪ ಅವ್ರು ಕಷ್ಟಪಟ್ಟಿರ್ತಾರೆ, ಅವ್ರದ್ದೇನೋ ಜರ್ನಿ ಇರುತ್ತೆ. ನಾನು ಬೇರೆ ರೀತಿ ಕಷ್ಟಪಟ್ಟಿದ್ದೀನಿ, ನನ್ನ ಜರ್ನಿ ಬೇರೆ ಇದೆ. ನಾನು ಒಂದು ಸಿನಿಮಾ ಮಾಡಿ ಹೀರೋ 1 ವರ್ಷದಲ್ಲಿ ಬಂದು ಹೀರೋ ಆಗೋನಲ್ಲ. ನಾನು 8 ವರ್ಷ ಸಮಯ ತಗೊಂಡು ಹೀರೋ ಆಗಿರೋನು. ನಾನು ಬೀದಿ ನಾಟಕದಿಂದ ಬಂದಿರೋನು, ಡ್ರಾಮಾ ಮಾಡಿ ಬಂದಿರೋನು, 20 kg ತೂಕ ಇಳಿಸಿರೋನು. ನಾನು 100 ದಿನಗಳಿಗಿಂತ ಹೆಚ್ಚು ಕಾಲ ಚಿತ್ರೀಕರಣ ಮಾಡಿದ್ದೀನಿ. 1 ಗಂಟೆಗಳಿಗಿಂತ ಹೆಚ್ಚು ಕಾಲ VFX ಇದೆ. ನಾನು ರೈಟಿಂಗ್ ಟೀಮ್ ಜೊತೆ 1.5 ವರ್ಷ ಕೂತಿದ್ದೀನಿ. ಡೈರೆಕ್ಟರ್ ಜೊತೆ 5.5 ವರ್ಷ ಪ್ರಯಾಣ ಮಾಡಿದ್ದೀನಿ. ಒಂದು ಸಿನಿಮಾದಲ್ಲಿ 3.5 ವರ್ಷ ಜೀವಿಸಿದ್ದೀನಿ. 4 ಪಾತ್ರಗಳನ್ನ, ವೈವಿಧ್ಯಮಯವಾದ ಪಾತ್ರವನ್ನು ಒಂದು ಸಿನಿಮಾದಲ್ಲಿ ಪ್ರಾಮಾಣಿಕವಾಗಿ ಅದಕ್ಕೆ ನ್ಯಾಯ ತುಂಬುವಂಥ ಪ್ರಯತ್ನ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿದ್ದು 1-2 ಸಿನಿಮಾ ಮಾಡೋಕ್ಕಲ್ಲ. 1-2 ಸಿನಿಮಾ ಮಾಡೋಕ್ಕೋಸ್ಕರ ಇಷ್ಟು ಪ್ರಯಾಸ ತಗೊಂಡಿದ್ದಲ್ಲ, ಇರಬೇಕು ಅನ್ನೋ ಉದ್ದೇಶದಿಂದ. ಓಕೆ, ಇಷ್ಟೊಂದು ಕಷ್ಟಪಟ್ಟಿದ್ದೀನಿ ಅಂತ ಅಂದ್ರಲ್ಲ, ಒಂದು ಕ್ಷಣ ಅನ್ಸಿಲ್ವಾ ನಿಮಗೆ ಕಷ್ಟ ಆಗ್ತಾ ಇದೆ ಬೇಡ ಸಿನಿಮಾ ಅಂತ? ತುಂಬಾ ಸಲ ಅನ್ಸಿದೆ, ತುಂಬಾ ಸಲ ಅನ್ಸಿದೆ. ಅದೊಂಥರ ಎಷ್ಟೋ ಸಲ ಪ್ರತಿದಿನ ಅನಿಸ್ತಿರೋದು. ಏನಕ್ಕೆ ನಾನು
ನೀವು ಕೆಲವು ಹೆಸರುಗಳು ಹೇಳಿದಾಗ ನಮ್ಗೆ ಯಾಕೆ ಸುಲಭವಾಗಿ ಆಗ್ತಿಲ್ಲ, ಏನಕ್ಕೆ ಇಷ್ಟು ಸಮಯ ಹಿಡಿತಾ ಇದೆ ಅನ್ನೋದು ಎಷ್ಟೋ ಸಲ ಅನಿಸಿದೆ. ಹೌದು. ಆದರೆ ಎಲ್ಲದಕ್ಕೊಂದು ಕಾರಣಗಳಿರುತ್ತೆ. ನಾನು ಯಾವಾಗಲೂ ನಾಪ್ಸ್ಕೊಂತಿದ್ದೆ, ನಾನು ಏನಕ್ಕೆ ಶುರು ಮಾಡಿದೆ ಅಂತ ನಾಪ್ಸ್ಕೊತಾ ಇದ್ದೆ. ವೈ ಐ ಸ್ಟಾರ್ಟೆಡ್ ದಿಸ್, ವೈ ಐ ಚೋಸ್ ದಿಸ್ ಪ್ರೊಫೆಷನ್, ಇದನ್ನೇ ಮಾಡಬೇಕು ಅಂತ ಎಲ್ಲರ ವಿರೋಧ ಕಟ್ಕೊಂಡು ನಾನು ಏನಕ್ಕೆ ಶುರು ಮಾಡಿದೆ ಅದನ್ನು ನಾಪ್ಸ್ಕೊತಾ ಇದ್ದೆ. ನನ್ನೊಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಅಂತ. ಮತ್ತೆ ನಾನೇನೋ ಒಂದು ಬೇರೆ ಥರ ಹೋದರೆ ಇವನು ಯಾವುದ್ರೂ ನಿಲ್ಲಲ್ಲ, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಏನಂಗಾಗುತ್ತೆ, ಬಂದ್ಬಿಟ್ಟಿದ್ದೀನಿ ನಾನು ಇಲ್ಲೇನೋ ಸಾಧಿಸ್ಬೇಕು ಅಂತ ಮತ್ತೆ ನಮಗೆ ನಾವೇ ಎನರ್ಜಿ ತಗೊಳ್ಳೋದಷ್ಟೇ. ಓಕೆ ಸರ್, ಹೀಗೆಲ್ಲ ಇದ್ದಾಗ ಈವನ್ ನಮ್ಮ ಮನೇಲಾದರೂ ಅಷ್ಟೇ ಬೇಡ ಬಿಟ್ಬಿಡು ಅನ್ನುವಂಥದ್ದು ಇರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಬೇಡ ಇದು ಏನು 8 ವರ್ಷ ಆಯಿತು 10 ವರ್ಷ ಆಯಿತು ಬಿಟ್ಬಿಡು, ಬಂದ್ಬಿಡು ಈ ಕಡೆ ರಾಜಕೀಯಕ್ಕೆ ಅನ್ನುವಂಥದ್ದು, ಅಥವಾ ಬಿಸ್ನೆಸ್ ಮಾಡಿಬಿಡು ಏನಾದರೂ ಅನ್ನುವಂಥದ್ದು ಏನಾದರೂ ಮಾತುಗಳು? ರಾಜಕೀಯ ಅನ್ನೋದು ನಮ್ಮ ಕುಟುಂಬದಲ್ಲಿ ಮಾಡ್ಲಿ ಅನ್ನೋಂಥ ಭಾವನೆ ಇಲ್ಲ ಯಾರಿಗೂ. ಅಂದ್ರೆ ನಮ್ಮ ತಂದೆಯವ್ರಿಗೆ ಹೇಳೋದು, ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವೋ ಈ ಪ್ರೊಫೆಷನ್, ಈ ರಾಜಕಾರಣದಲ್ಲಿ ಯಾರು ಮಾಡಿದ್ಯಾ ಅಂತ ಹೇಳಲ್ಲ. ನೀನು ಏನ್ ಮಾಡಿದ್ರು ನಿನ್ನ ದ್ವೇಷ ಮಾಡೋ ಜನ ಇರ್ತಾರೆ. ಸುಮ್ನೆ ನೀನು ಒಳ್ಳೆದೇ ಬಯಸೇನೋ ಹೇಳಿದ್ರೆ ಅವ್ರು ಬೇರೆ ರೀತಿ ಅರ್ಥ ಮಾಡ್ಕೊಂಡಿರ್ತಾರೆ. 100 ಕೆಲಸ ಮಾಡಿ 10 ಕೆಲಸ ಮಾಡಿಲ್ಲ ಅಂದ್ರೆ 10 ಕೆಲಸನೇ ಏನು ಮಾಡೇ ಇಲ್ಲ ಅನ್ನೋ ಥರ ಮಾತಾಡ್ತಾರೆ. ಇಟ್ ಇಸ್ ಅ ಥ್ಯಾಂಕ್ಲೆಸ್ ಜಾಬ್. ಯಾರು ನೀನ್ ಮಾಡಿದ್ಯಪ್ಪ ಅಂತ ಹೇಳಲ್ಲ. ಬಹುತೇಕರು ನೀನ್ ಮಾಡಿಲ್ಲ, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತಾನೆ ಹೇಳೋದು. ಖಂಡಿತ. ಸೊ ಯಾರನ್ನು ಖುಷಿ ಪಡ್ಸಕ್ಕಾಗಲ್ಲ ಇಲ್ಲಿ. ಬೇಡ, ನನಗೆ ಸಾಕಿದು, ಓದ ಕಡೆ ಗಮನ ಕೊಡು, ನಿಂದೇ ಆದಂಥದ್ದು ಏನಾದರೂ ಮಾಡು, ಬೇಡ ಅಂತ ಅವ್ರು ಯಾವಾಗಲೂ ನಮ್ಗೆ ಹೇಳೋರು. ಮನೇಲಿ ಆ ಥರ ತುಂಬ ಪ್ರೆಷರ್ ಇತ್ತು. ಬೇಡ, ಇಷ್ಟು ವರ್ಷ ಆಯಿತು, ಏನು ಮಾಡೋಕ್ಕಾಗಲಿಲ್ಲ, ತುಂಬ ಕಷ್ಟ ಇದೆ ಅನ್ನೋದೆಲ್ಲ ಇತ್ತು. ಓಕೆ, ನಾನು ಕೆಲವು ಸಲ ಡೌನ್ ಫೀಲ್ ಆದಾಗಲೂ ನಮ್ಮ ತಾಯಿಯವರು ನನಗೆ ಬಹಳ ಪ್ರೋತ್ಸಾಹ ಮಾಡ್ತಾಯಿದ್ರು. ತೊಂದರೆ ಇಲ್ಲ, ಸಮಯ ಹಿಡಿಯುತ್ತೆ, ಏಕಾಏಕಿ ಏನೂ ಆಗಲ್ಲ, ಇಷ್ಟೆಲ್ಲ ಕಷ್ಟಪಟ್ಟಿದೆಯಾ, ಏನೋ ಒಂದು ಒಳ್ಳೇದಾಗೋಕ್ಕೋಸ್ಕರ ಆಗುತ್ತೆ ಬಿಡು ಅಂತ. ಓಕೆ, ಈ ಒಂದು ಜರ್ನಿಯಲ್ಲಿ ಹೇಗೆ ಅಂದರೆ ಬಿದ್ದಿರ್ಬೋದು, ಎದ್ದಿರ್ಬೋದು, ಸೋಲು ಗೆಲುವು ಇದ್ದೇ ಇರುತ್ತೆ. ಏನೇ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ಸೋಲು ಗೆಲುವು ಇರುತ್ತೆ. ಒಂದು ಕ್ಷಣ ದುಷ್ಯಂತ್ ಅವ್ರ ಹಿಂದೆ ತಿರುಗಿ ನೋಡಿದಾಗ ಆ ಸೋಲು ಆ ಗೆಲುವು ನೆನೆಸ್ಕೊಂಡ್ರೆ ಏನು ಮೈಂಡಿಗೆ ಬರುತ್ತೆ? ಎಷ್ಟೋ ಘಟನೆಗಳಿದೆ ಹೇಳಕ್ಕೆ, ಬಟ್ ನಾನು ಈಗ ಮಾತಾಡಲ್ಲ. ಏನಾದ್ರು ಒಂದು ತಟ್ಟ ಅಂತ ನೆನಪು ಬರೋದು ಅದು ನಾನು ಯಾಕೆ ಹೇಳಲ್ಲ ಈಗ ಅಂದರೆ, ಒಂದು ಇವಾಗ ಮಾತಾಡಿದ್ರೆ ಏನೋ ಸಿಂಪತಿಗೆ ಹೇಳ್ತಾ ಇದ್ದಾನೆ, ಏನೋ ಕ್ಯಾಮ್ರಾ ಮುಂದೆ ಹೇಳ್ತೀಯಾನೆ ಅನ್ನಂಗೆ ಆಗುತ್ತೆ. ನಾವೇನಾದರೂ ಒಂದು ಸಾಧಿಸಿ ಒಂದು ಒಳ್ಳೆ ಹೆಸರು ಮಾಡಿ ಅವಾಗ ಮಾತಾಡಿದ್ರೆ ಅಟ್ಲೀಸ್ಟ್ 4 ಜನ ನೋಡೋರಿಗೆ ಇವನಿಗೂ ಹೆಂಗೆ ಸುಲಭ ಇರಲಿಲ್ಲ, ಇವನಿಗೆ ಇಷ್ಟೆಲ್ಲ ಕಷ್ಟ ಇತ್ತು ಅಂತ ಅದನ್ನು ಸ್ಫೂರ್ತಿ ಆಗ್ತಾ ಹೋಗ್ಬೋದು, ಪ್ರೇರೇಪಣೆ ಆಗ್ತಾ ಹೋಗ್ಬೋದು. ಇವಾಗ ಮಾತಾಡಿದ್ರೆ ಅದೊಂಥರ ಏನು ಸಿಂಪತಿಗೆ ಮಾತಾಡ್ತೀನಿ. ಅಂದರೆ ಸಿಂಪತಿಗೆ ಅಂದರೆ ಸರ್ ಹೆಂಗಾಗುತ್ತೆ ಗೊತ್ತಾ, 100% ಜನದಲ್ಲಿ ಒಂದು 10% ಸಿಂಪತಿ ಅಂದರೆ 90% ಜನ ಓ ಇಷ್ಟೊಂದು ಕಷ್ಟಪಟ್ಟಿದ್ದೀರಾ ಅಂತ ನಿಮ್ಮನ್ನ ಹೊಗಳೋರು ಇರ್ತಾರೆ. ಯಾವುದಾದ್ರೂ ಒಂದು ತಟ್ಟ ಅಂತ ನೆನಪು ಬರೋದು? ಅದೆಲ್ಲ ನೋಡಿದಾಗ ಅದು ನಾಪ್ಸ್ಕೋಬೋದು, ಆದರೆ ಸಿನಿಮಾ ನೋಡಿದಾಗ ಇದೆಲ್ಲ ವರ್ತಿತ್ತು ಅಂತ. ಸೊ ಓಕೆ, ಅದರಲ್ಲೂ ಒಂದು ಖುಷಿ ಇದೆ, ಅದರಲ್ಲೂ ಒಂದು ಮಜಾ ಇದೆ, ಅದರಲ್ಲೂ ಒಂದು ಮಜಾ ಇದೆ ಅನ್ಸುತ್ತೆ. ಈ ಸಿನಿಮಾ ಯಾರಿಗೆ ಸಿಕ್ಕಿದೆ ಮೇಡಮ್? ಮೊದಲನೇ ಡೆಬ್ಯೂ ಸಿನಿಮಾದಲ್ಲಿ 4 ವೈವಿಧ್ಯಮಯವಾದ ಪಾತ್ರವನ್ನು ಮಾಡುವಂಥ ಅವಕಾಶ ಯಾರಿಗೆ ಸಿಕ್ಕಿದೆ? ಪುಣ್ಯ ಅಲ್ವಾ ಮೇಡಮ್? 10 ಸಿನಿಮಾ ಮಾಡಿರುವಂಥ ನಿರ್ದೇಶಕರು ಸಿಂಪಲ್ ಸುನಿ ಸರ್, ಅವರ ಕನಸಿನ ಪ್ರಾಜೆಕ್ಟಲ್ಲಿ ಕೆಲಸ ಮಾಡುವಂಥ ಅವಕಾಶ. 19 ಚಿತ್ರದಲ್ಲಿ 3 ಬೇರೆ ಭಾಷೆಗಳಲ್ಲಿ ನಟಿಸಿರುವಂಥ ನಟಿ ಆಶಿಕಾ ರಂಗನಾಥ್ ಜೊತೆ ಮೊದಲನೇ ಚಿತ್ರದಲ್ಲಿ ನಾನು ನಟಿಸುವಂಥ ಅವಕಾಶ. ರಂಗಿತರಂಗ, ವಿಕ್ರಾಂತ್ ರೋಣ, ಕೇಡಿ, ರಾಜರಥ ಅಂತ ಸಿನಿಮಾಗಳಲ್ಲಿ ಛಾಯಾಗ್ರಹಣ ಮಾಡಿರುವಂಥ ವಿಲಿಯಂ ಡೇವಿಡ್ ಸರ್ ಅವರ ಜೊತೆ ಕೆಲಸ ಮಾಡುವಂಥದ್ದು. 28 ಚಿತ್ರಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ 28 ಚಿತ್ರಗಳಲ್ಲಿ ಸಂಗೀತ ಸಂಯೋಜನೆ ಮಾಡಿರುವಂಥ ಜೂಡಾ ಸ್ಯಾಂಡಿ ಸರ್ ಜೊತೆ ಕೆಲಸ ಮಾಡುವಂಥದ್ದು. ಅಂಥ ಪುಷ್ಪ ಅಂತ ಸಿನಿಮಾಗಳಲ್ಲಿ VFX ಮಾಡಿರುವಂಥ ರೇಡಿಯನ್ಸ್ ಎಫೆಕ್ಟ್ಸ್ ಸಂಸ್ಥೆಯ ನಿರ್ಮಲ್ ಅವ್ರ ಜೊತೆ ಕೆಲಸ ಮಾಡುವಂಥದ್ದು. ವರ್ಷಿಣಿ ಜಾನಕಿರಾಮ್ ಸ್ಟೈಲಿಸ್ಟ್ ಅವ್ರ ಜೊತೆ ಕೆಲಸ ಮಾಡೋದು. KGF ಸಲಾರ್ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಸರ್ ಜೊತೆಗೆ ವರ್ಕ್ ಮಾಡುವಂಥದ್ದು. 777 ಚಾರ್ಲಿ ಅವನೇಶ್ ಶ್ರೀಮನ್ನಾರಾಯಣ ಆರ್ಟ್ ಡೈರೆಕ್ಟರ್ ಉಲ್ಲಾಸ್ ಸರ್, ನಮ್ಮ ರಾಘು ಅಣ್ಣ, ಇಂಥವ್ರ ಜೊತೆ ಎಲ್ಲ ಕೆಲಸ ಮಾಡುವಂಥ ಅವಕಾಶ ಮೊದಲನೇ ಸಿನಿಮಾದಲ್ಲಿ ಸಿಕ್ಕಿರೋದು. ಪರವಾಗಿಲ್ಲ, 8 ವರ್ಷ ಓಕೆ, ಇನ್ನೂ ಇರ್ತೀವಲ್ಲ ಮುಂದೆ.